ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಮಂಗಳೂರು ಇದರ ನೂತನ ಕಚೇರಿಯನ್ನು ಕರ್ನಾಟಕ ರಾಜ್ಯ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಹಾಗೂ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನಗರದ ಮಂಗಳ ಕ್ರೀಡಾಂಗಣದಲ್ಲಿರುವ ದಕ್ಷಿಣ ಕನ್ನಡ ಅಥ್ಲೆಟಿಕ್ ಅಸೋಸಿಯೇಷನ್ನ ನೂತನ ಕಚೇರಿಯನ್ನು ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳು ಮತ್ತು ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಜಿ ಪರಮೇಶ್ವರ್ ಅವರು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಎಲ್ಲ ಕಡೆನೂ ಕೂಡ ಈಗ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೂಡ ಹೊಸದಾಗಿ ಒಂದು 52 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸ್ಟೇಡಿಯಂ ಕಟ್ಟಿದ್ದಾರೆ. ಆ ಸ್ಟೇಡಿಯಮಲ್ಲಿ ನನಗೂ ಒಂದು ಜಾಗ ಕೊಟ್ಟಿದ್ದಾರೆ, ಅಂದರೆ ಅಥ್ಲೆಟಿಕ್ ಅಸೋಸಿಯೇಷನ್. ಇದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ, ದೊಡ್ಡದಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಹೊಸ ಸ್ಟೇಡಿಯಂ ಜಾಗ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಎಲ್ಲ ಕಡೆನೂ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಅಧ್ಯಕ್ಷರುಗಳೇನಿದ್ದಾರೆ ಅವರುಗಳಿಗೆ ಮನವಿ ಮಾಡಿದ್ದೇನೆ. ನೀವು ನಿಮ್ಮ ಜಿಲ್ಲೆಯ ಸ್ಟೇಡಿಯಂನಲ್ಲಿ ಒಂದು ಜಾಗ ಕೇಳ್ಕೊಳ್ಳಿ. ಡಿ ಸಿಗೆ ನಾವು ಇವತ್ತು ಅಧಿಕಾರದಲ್ಲಿದ್ದೇವೆ, ನಾವು ರಿಲಯನ್ಸ್ ಮಾಡಿ ತಗೊಳ್ಳೋದಕ್ಕೆ ಡಿ ಸಿಗಳಿಗೆ ಹೇಳ್ಬೋದು, ನಾನು ಹೇಳ್ಬೋದು ಅಥವಾ ಸಂಬಂಧಪಟ್ಟ ಸಚಿವರು ಕೂಡ ಹೇಳ್ಬೋದು ಅಂತ ಹೇಳಿ ಇವತ್ತು ಮಾಡಿರೋದು. ಉದ್ದೇಶ ಏನು ಅಂದರೆ ಸ್ವಲ್ಪ ಹೆಚ್ಚು ಅಥ್ಲೆಟಿಕ್ಸ್ನಲ್ಲಿ ನಾವು ಕ್ರೀಡಾಪಟುಗಳನ್ನು ತಯಾರು ಮಾಡಿದ್ದಾರೆ. ಅವರು ಯಾವುದೇ ಕ್ರೀಡೆಗೆ ಹೋಗ್ಬೋದು. ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಮಂಜುನಾಥ ಭಂಡಾರಿ ಅವರು ಮಾತನಾಡಿ, ಮಂಗಳೂರು ಅಥ್ಲೆಟಿಕ್ಸ್ ಅಸೋಸಿಯೇಷನ್ಗೆ ಒಂದು ಕಚೇರಿಯ ಅವಶ್ಯಕತೆ ಇದ್ದು, ಹಿಂದಿನ ಹಳೆಯ ಕಟ್ಟಡದಲ್ಲಿ ಆ ವ್ಯವಸ್ಥೆ ಇರಲಿಲ್ಲ. ಈಗ ಹೊಸದಾಗಿ ಸುಸಜ್ಜಿತವಾಗಿ ನಿರ್ಮಿಸಿರುವ ಮಂಗಳ ಕ್ರೀಡಾಂಗಣದಲ್ಲಿ ಈ ನೂತನ ಕಚೇರಿಯನ್ನು ನಿರ್ಮಿಸಲು ನಮಗೊಂದು ಅವಕಾಶಕ್ಕೆ ಮನವಿಗೆ ಸ್ಪಂದಿಸಿದ ಕರ್ನಾಟಕ ರಾಜ್ಯ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಪರಮೇಶ್ವರ್ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಎಲ್ಲರಿಗೂ ಒಂದು ಸ್ಟೇಡಿಯಂನಲ್ಲಿ ನಮ್ಮ ಅಥ್ಲೆಟಿಕ್ ಅಸೋಸಿಯೇಷನ್ ಒಂದು ಆಫೀಸ್ ಕಚೇರಿ ಬೇಕು ಅನ್ನೋದು ಬಹಳ ದಿನದಿಂದ ಬಯಕೆ ಆಗಿತ್ತು. ಆದರೆ ಹಳೆಯ ನಮ್ಮ ಆಫೀಸ್ ಜಾಗದಲ್ಲಿ ಇರಲಿಲ್ಲ. ಹೊಸದಾಗಿ ಈ ಕಟ್ಟಡವನ್ನು ಆಗಬೇಕಾದ್ರೆ ನಮಗೆ ಆಫೀಸ್ ಆಗಬೇಕು ಅಂತ ಒಂದು ಮನವಿ ಇತ್ತು. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಆಮೇಲೆ ಅವರು ಗೃಹ ಮಂತ್ರಿಗಳು, ನಮಗೆ ಪ್ರಥಮವಾಗಿ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು. ಬಹುಶಃ ಪ್ರತಿಯೊಂದು ಜಿಲ್ಲೆಗೆ ಹೋದಾಗಲೂ ಯಾವ ರೀತಿ ನಾವು ಆಫೀಸಿಗೆ ಬರಬೇಕು ಅಂತ ಹೇಳಿದಾಗ ಯಾವುದು ಹಿಂದೆ ಮುಂದೆ ನೋಡದೆ, ಈಗ ಉಡುಪಿಗೆ ಹೋದಾಗಲೂ ಅಷ್ಟೇ, ಎಲ್ಲೇ ಹೋದಾಗಲೂ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಒಂದು ಗಟ್ಟಿ ಮಾಡಬೇಕು ಅನ್ನೋದು ಅವರ ಆಲೋಚನೆ. ಇವತ್ತು ಸಾಯಂಕಾಲ ಈ ಆಫೀಸಿನ ಉದ್ಘಾಟನೆ 5 ಗಂಟೆಗೆ ಅಂತ ನಾವು ಮಾಡಿದ್ವಿ. ರಾತ್ರಿ ಗೊತ್ತಾಯಿತು ಗೃಹ ಮಂತ್ರಿಗಳು ನಮ್ಮ ಅಧ್ಯಕ್ಷರು ಬರ್ತಾ ಇದ್ದಾರೆ ಅಂತ ಹೇಳಿ. ನನಗೆ ಸುಮಾರು 8-8:30 ಅಷ್ಟೊತ್ತಿಗೆ ನೆನಪಾಯ್ತು, ಹೇಗೂ ಬಂದಿದ್ದಾರೆ ಅಧ್ಯಕ್ಷರು, ಯಾಕೆ ಅಧ್ಯಕ್ಷರನ್ನ ಕರಿಬಾರದು ಅಂತ ಹೇಳ್ಬಿಟ್ಟು. ನಾನು ಕರೆದಾಗ ಯಾವುದೇ ಎಲ್ಲಿ ಏನು ಒಂದು ಅಕ್ಷರ ಮಾತಾಡದೆ ಎಸ್ ಅಂತ ಒಂದು ಮಾತನ್ನ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಪುತ್ತೂರು ಶಾಸಕರಾದ ಅಶೋಕ್ ರೈ, ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ತೇಜೋಮಯ, ಸಲಹೆಗಾರರಾದ ಸುನಿಲ್ ಶೆಟ್ಟಿ, ಹಿರಿಯ ಉಪಾಧ್ಯಕ್ಷ ಕರುಣಾಕರ್ ಶೆಟ್ಟಿ, ಉಪಾಧ್ಯಕ್ಷರುಗಳಾದ ಯೋಗೀಶ್ ಕುಮಾರ್, ಸ್ಟೀವನ್ ಎಂಪಿ ಡಯಾಸ್, ಹಿರಿಯ ಜಂಟಿ ಕಾರ್ಯದರ್ಶಿಗಳಾದ ದಿನೇಶ್ ಕುಂದರ್, ಅನಿಲ್ ಶೆಟ್ಟಿ, ತಾರನಾಥ್ ಶೆಟ್ಟಿ, ಕ್ಲಿಫರ್ಡ್ ಜೋಶುವಾ, ಇಸಿ ಸದಸ್ಯರಾದ ಎಸ್ವಿ ಭಟ್, ಗಣೇಶ್ ಕುಲಾಲ್, ಕರುಣಾಕರ್ ಕದ್ರಿ, ಸುರೇಶ್ ಶೆಟ್ಟಿ, ಖಜಾಂಚಿ ಕೃಷ್ಣ ಶೆಣೈ, ಆರ್ಗನೈಸರ್ ಸೆಕ್ರೆಟರಿ ಅನಿಲ್ ಆಳ್ವಾ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.